ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರ ಹಲ್ಲೆ, ರಾಯಬಾಗ್ನಲ್ಲಿ ಭುಗಿಲೆದ್ದ ಆಕ್ರೋಶ. ಮರಾಠಿ ಪುಂಡರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಿಂಪಡೆಯಬೇಕು ಎಂದು ಆಗ್ರಹ. ಮರಾಠಿ ಪುಂಡರ ರೇಷನ್ ಕಾರ್ಡ್ ಹಾಗೂ ಸರ್ಕಾರಿ ಸೌಲಭ್ಯ ರದ್ದುಪಡಿಸಿ ರಾಯಬಾಗದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿವೆ. ಇವತ್ತಿನ ದಿವಸ ರಾಯಬಾಗ್ ತಾಲೂಕಿನ ಸಮಸ್ತ ಎಲ್ಲ ಕನ್ನಡಪರ ಸಂಘಟನೆ ಒಕ್ಕೂಟ ಸೇರಿಕೊಂಡು ಇವತ್ತು ನಾವು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಈ ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಮೊನ್ನೆ ಬೆಳಗಾವಿಯಲ್ಲಿ ನಡೆದಿರೋಂಥ ಬಾಳೆಕುಂದ್ರಿಗೆ ಹೋಗುವಂಥ ಬಸ್ಸಿನಲ್ಲಿ ನಮ್ಮ ಕನ್ನಡದ ಮಹದೇವ್ ಉಕ್ಕೇರಿ ಎಂಬ ಒಬ್ಬ ಕಂಡಕ್ಟ್ರು ಒಂದು ಬಸ್ಸಿನಲ್ಲಿ ಒಬ್ಬ ಮಹಿಳೆಗೆ ಹೇಳ್ತಾಳೆ, ನಿಮ್ಮದು ಉಚಿತ ಫ್ರೀ ಇದೆ, ಆದರೆ ನಿಮ್ಮ ಅಣ್ಣನಿಗೆ ಒಂದು ಟಿಕೆಟ್ ಇದೆ ತಗೊಂತಂದು ಹೇಳಿದಾಗ ಅಲ್ಲಿರುವಂಥ ಬಸ್ಸಿನವರು ಕಂಡಕ್ಟರ್ಗೆ ಒಂದು ವಾದ ಹಾಕ್ತಾರೆ, ಏನಿಲ್ಲ ನೀನು ಕನ್ನಡದಲ್ಲಿ ಮಾತಾಡಬೇಡ, ಮರಾಠಿಯಲ್ಲಿ ಮಾತಾಡು ಅಂತ ಹೇಳಿದಾಗ ಅವಾಗ ಕಂಡಕ್ಟರ್ ಹೇಳ್ತಾನೆ, ನನಗೆ ಮರಾಠಿ ಬರೋದಿಲ್ಲ, ನಾನು ಕನ್ನಡದಲ್ಲೇ ಮಾತಾಡ್ತೇನೆ ಅಂತ ಹೇಳಿದಾಗ ಅವರಲ್ಲಿ ವಾದ ವಿವಾದ ಸ್ಟಾರ್ಟ್ ಆಗುತ್ತೆ. ಆ ವಾದ ವಿವಾದದಿಂದ ಮುಂದೆ ಹಾಗೆ ಅಲ್ಲಿರುವಂಥ ಬಾಳೆಕುಂದ್ರಿ ಗ್ರಾಮದ ಏನು ಮರಾಠಿ ಪುಂಡ್ರದಾರಲ್ಲ, ಬಸ್ಸಿನಲ್ಲಿರುವಂಥ ತಮ್ಮ ಫೋನ್ ಮುಖಾಂತರ ಮುಂದಿನ ಜನಗಳಿಗೆ ಫೋನಿಸ್ತಾರೆ, ಇಲ್ಲ ನಮಗಿಲ್ಲಿ ಕನ್ನಡದ ಒಬ್ಬ ಕಂಡಕ್ಟರ್ನ ಮೇಲೆ ಅನ್ಯಾಯ ಮಾಡ್ತಿದ್ದಾನೆ ಅಂತ ಬನ್ನಿ ಅಂತ ಹೇಳಿ ತೆರೆದಾಗ ಸುಮಾರು 8ರಿಂದ 12 ಜನ ಬಾಳೆಕುಂದ್ರಿ ಗ್ರಾಮದಲ್ಲಿ ಬಂದು ಈ ಮಹಾದೇವ್ ಎಂಬ ಒಬ್ಬ ಉಕ್ಕೇರಿ ಎಂಬ ಸುಮಾರು ಒಂದು 50 ವರ್ಷದ ಕಂಡಕ್ಟರ್, ಹಿರಿಯರು ಒಬ್ಬರು ಕಂಡಕ್ಟರ್ ಇದ್ದಾರೆ. ಆ ಕಂಡಕ್ಟರ್ ಮೇಲೆ ಮನಬಂದಂತೆ ಹೊಡಿತಾರೆ. ಆದರೆ ಒಬ್ಬ ಹಿರಿಯ ಕಂಡಕ್ಟರ್ ಅಂತ ಮಹಾದೇವ್ರವರು ಒಂದು ಕಣ್ಣೀರ ಮುಖಾಂತರ ಒಂದು ತಮ್ಮ ಅಳಲನ್ನು ತೊಡ್ಕೋತಾರೆ. ಏನಪ್ಪ ಅಂತಂದ್ರೆ, ನಾನೊಬ್ಬ ಸರ್ಕಾರಿ ನೌಕರರಾಗಿ ಒಂದು ಕನ್ನಡದಲ್ಲಿ ಒಂದು ಟಿಕೆಟ್ ತಗೋಂತ ಹೇಳಿದ್ದಕ್ಕೆ ನನಗೆ ಬಡದರಲ್ಲ ಅಂತೇಳಿ ಅವರು ಭಾಳ ಒಂದು ಮುಜುಗರಕ್ಕೀಡಾಗಿ ಸಾರ್ವಜನಿಕರ ಮುಂದೆ ಬಂದು ತಮ್ಮ ಅಳಲನ್ನು ತೋಡ್ಕೊಂಡು ತಮ್ಮ ಕನ್ನಡದಲ್ಲೇ ನಮ್ಮ ಕರ್ನಾಟಕದಲ್ಲಿ ನನಗೆ ಈ ಥರ ಅಲ್ಲೇ ಆತಲ್ಲಪ್ಪ, ಇನ್ನು ಮುಂದೆ ನಾವು ಬೇರೆ ರಾಜ್ಯದಾಗ ಹೆಂಗೆ ಅಂತೇಳಿ ಅವ್ರಿಗೊಂದು ಭಾಳ ನೊಂದು ಒಂದು ಎಲ್ಲ ಅಲ್ಲಿ ಮಾಧ್ಯಮದವ್ರ ಜೊತೆಗೆ ಮಾತಾಡಿದಾಗ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಂದು ಕನ್ನಡ ಸಂಘಟನೆದವರು ಕೂಡಿಕೊಂಡು ಆ ಬೆಳಗಾವಿಯಲ್ಲಿ ಸುಮಾರು ನಾವು 18-20 ವರ್ಷದಿಂದ ನೋಡ್ತಾ ಇದ್ದೇವೆ. ಏನಪ್ಪ ಅಂತಂದ್ರೆ, ಸುಮಾರು ಒಂದು 20 ವರ್ಷದಿಂದ 4 ಜನ MLA, 2 MP, ಮಹಾನಗರ ಪಾಲಿಕೆ ಆಗಿರ್ಬೋದು, MP ಅಲ್ಲಿರುವಂಥ ತಾಲೂಕು ಪಂಚಾಯತಿ ಆಗಿರ್ಬೋದು, ಎಲ್ಲ ಮಹಾರಾಷ್ಟ್ರ ಏಕೀಕರಣ ಕೈಯಾಗಿದ್ದವು. ಇವತ್ತಿಗೆ ಏನಾಗಿತ್ತು ಪರಿಸ್ಥಿತಿ ಹೇಳಬೇಕಪ್ಪ ಅಂತಂದ್ರೆ, ಒಂದು ಮಹಾನಗರ ಪಾಲಿಕೆ ಅಲ್ಲ, ಒಂದು ಗ್ರಾಮ ಪಂಚಾಯತಿ ಅಲ್ಲ, ಒಬ್ಬ MLA ಒಬ್ಬ MP ಇಲ್ಲ, ಎಲ್ಲ ಸರ್ವನಾಶ ಹೋಗಿದ್ದಾರೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅನ್ನೋದು ಇವತ್ತು ಧೂಳಿಪಟ ಆಗೋಗಿದೆ ಬೆಳಗಾವಿಯಲ್ಲಿ. ಆದರೆ ಅವರಿಗೆ ದೊಡ್ಡದು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಆದ ಕಾರಣದಿಂದ ಇಂಥ ಸಣ್ಣ ಸಣ್ಣ ಕೆಲಸವನ್ನು ಒಬ್ಬ ಹಿರಿಯ ವಯಸ್ಸಾದಂಥ ಮಹಾದೇವ್ ಒಬ್ಬ ಉಕ್ಕೇರಿ ಅವರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಮನ ಬಂದಂತೆ ಬಡ್ದಿದ್ದಾರೆ. ಬಡಿದು ಇವತ್ತು ಬಡಿಯೋದ್ರ ಜೊತೆಗೆ ಏನಾಗೈತಪ್ಪ ಅಂತಂದ್ರೆ, ಸರ್ಕಾರದವರು ಎಷ್ಟೊಂದು ಕೆಟ್ಟ ನೀಚ ಕೃತ್ಯಗಳಿದಾರಪ್ಪ ಅಂತಂದ್ರೆ, ಬಸ್ಸಿನಲ್ಲೇ ಇರುವಂಥ ಒಬ್ಬ ಕಂಡಕ್ಟರ್ನ ಮೇಲೆ ಪೋಸ್ಕೋ ಕೇಸ್ ಅಂತೇಳಿ ದಾಖಲೆ ಮಾಡ್ಕೊತಿದ್ದಾರೆ. ಆದರೆ ಈ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆಯವರಾಗಿರ್ಬೋದು, ಇದನ್ನು ತಾವು ತಿಳ್ಕೊಬೇಕು. ಒಂದು ಏನು ಇದು ಎಲ್ಲಿ ತನಿಖೆ ಆಗೈತಪ್ಪ ಅಂತಂದ್ರೆ ಬಸ್ಸಿನೊಳಗೆ ಆಗೈತಿ. ಬಸ್ನೊಳಗೆ ಆದಂಥಲ್ಲಿ ಪೋಸ್ಕೋ ಕೇಸ್ ಹೆಂಗೆ ದಾಖಲೆ ಮಾಡ್ಕೊಳಕ್ಕೆ ಬರ್ತೈತಿ. ಸುಮಾರು 50-60 ಜನ ಬಸ್ನಲ್ಲಿ ಇರ್ತಾರೆ. ಆದರೆ ಸರ್ಕಾರದವರು ಏನೇ ಒಂದು ತೀರ್ಮಾನ ತೊಗೋಬೇಕಾದ್ರೆ ಕನ್ನಡ ಪರವಾಗಿ ತೀರ್ಮಾನ ತೊಗೋಬೇಕು. ಆದರೆ ಇವತ್ತು ಸರ್ಕಾರದವ್ರು ಏನಾಗ್ಯಪ್ಪ ಅಂತಂದ್ರೆ, ಬೆಳಗಾವಿ ಮಹಾರಾಷ್ಟ್ರದ ಏಕೀಕರಣ ಸಮಿತಿಯವರು ಅಲ್ಲಿರುವಂಥ ರಾಜಕಾರಣಿಗಳು ಏನು ಹೇಳ್ತಾರಲ್ಲ ಅದನ್ನು ಪಾಲನೆ ಮಾಡ್ತಿದ್ದಾರೆ. ಇವತ್ತು ಈ ಕರ್ನಾಟಕ ರಕ್ಷಣಾ ವೇದಿಕೆದವರು ಹಾಗೂ ಕನ್ನಡ ಪರ ಎಲ್ಲ ರಾಯಬಾಗಿನ ಸಂಘಟನೆದವರು ಸೇರಿಕೊಂಡು ಇವತ್ತೊಂದವರಿಗೆ ಈಗಾಗಲೇ ಬೆಳಗಾವಿ ಜಿಲ್ಲೆ ಇರುವಂಥ ಎಲ್ಲ ಕನ್ನಡ ಪರ ಸಂಘಟನೆದವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಏನಾದರೂ ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಇವತ್ತು ಆ ಮಹಾರಾಷ್ಟ್ರ ಏಕೀಕರಣ ಅಲ್ಲ, ಸರ್ಕಾರ ಮತ್ತು ಅಲ್ಲಿರುವಂಥ ಪೊಲೀಸ್ ಇಲಾಖೆ ನಮ್ಮ ಕಂಡಕ್ಟರ್ ಮೇಲೆ ಆಗಿರುವಂಥ ಪೋಸ್ಕೋ ಕೇಸನ್ನು ಹಿಂದೆ ತಗೋಬೇಕು. ಸುಮಾರು ಈಗ 4 ಜನ ಅರೆಸ್ಟ್ ಮಾಡಿದ್ದಾರೆ, ಇನ್ನೂ 4 ಜನ ಅರೆಸ್ಟ್ ಮಾಡಬೇಕು. ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಶಿಕ್ಷೆ ಕೊಡಬೇಕು. ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಶಿಕ್ಷೆ ಕೊಡೋದ್ರ ಮುಖಾಂತರ ಅವ್ರನ್ನ ಗಡಿಪಾರು ಮಾಡಬೇಕು. ಯಾಕಂದ್ರೆ ಈಗ ಗಡಿಪಾರು ಮಾಡಲಿಲ್ಲ ಅಂದ್ರೆ ಇನ್ನು ಮುಂದೆ ಮಹಾದೇವನ ಬಡವಂತ ಮತ್ತೆ ಬೇರೆ ಜನ ಬಡಿತಾರೆ. ಆದರೆ ಮಣಿಕಂಠ ನಾವಿ, KTV ನ್ಯೂಸ್, ರಾಯಬಾಗ.